ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹೇಳಿ ಮೇಡಮ್. ಸರ್, ಅದು ಮಣ್ಣಿನ ಸವಕಳಿ ತಡೆಯೋದ್ರ ಬಗ್ಗೆ ಇರೋ ಪ್ರಾಜೆಕ್ಟ್. ನೀವೇ ನೋಡ್ತಾ ಇದ್ದೀರಾ, ನಮ್ಮ ಕರ್ನಾಟಕದಲ್ಲಿ 60% ಫಲವತ್ತಾದ ಮಣ್ಣು ನಾಶ ಆಗ್ತಾ ಇದೆ. ಆ ಫಲವತ್ತಾದ ಮಣ್ಣನ್ನು ನಮ್ಮ ಕಂಪ್ನಿಯಿಂದ ನಾವು ರೈತರಿಗೆ ಕೊಡ್ತೀವಿ. ಹಾಗೆ ಆ ವಿಷಯದಲ್ಲಿ ರೈತರಿಗೆ ಅವೇರ್ನೆಸ್ ಮೂಡಿಸ್ತೀವಿ ಅನ್ನೋದೇ ಪ್ರಾಜೆಕ್ಟ್. ರೈತರ ಭೂಮಿ ಫಲವತ್ತಾಗುತ್ತೋ ಇಲ್ವೋ, ನಮ್ಮ ಬ್ಯಾಂಕ್ ಅಕೌಂಟ್ ಮಾತ್ರ ಫಲವತ್ತಾಗಿರ್ಬೇಕು ಮೇಡಮ್. ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದೀರಾ ಬಿಡಿ. ರೈತರ ಬಾಯಿಗೆ ಮಣ್ಣು ಹಾಕೋದಕ್ಕೆ ಒಳ್ಳೆ ಮಣ್ಣು ಪ್ರಾಜೆಕ್ಟು. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಎನಿ ಎಮರ್ಜೆನ್ಸಿ? ಹಾಂ ಮ್ಯಾಮ್, ಒಂಚೂರು ಎಮರ್ಜೆನ್ಸಿ ಇದೆ, ತುಂಬ ಅರ್ಜೆಂಟ್ ಇದೆ. ಕಮಿಂಗ್. ಜನಗಳಿಗೆ ಸೇವೆ ಮಾಡಬೇಕು ಅಂತ ಇರೋ ನಾನ್ ಪ್ರಾಫಿಟಬಲ್ ಪ್ರಾಜೆಕ್ಟ್ ಸರ್ ಅದು. ನಾನ್ ಪ್ರಾಫಿಟಬಲ್ ಅಲ್ಲ ಮೇಡಮ್, ನಾನ್ ಪ್ರಾಫಿಟಬಲ್. ಇದೆಲ್ಲ ಕೇಳೋದಕ್ಕೆ ಚೆನ್ನಾಗಿರೋದಿಲ್ಲ ಬಿಡಿ. ಸರ್, ನೀವು ಮಿನಿಸ್ಟರ್ ಹತ್ರ ಮಾತಾಡಿ ಒಂದು ಮೀಟಿಂಗ್ ಅರೇಂಜ್ ಮಾಡಿಸಿ. ಮಿಷನ್ ಟ್ರಯಲ್ ಅಂತ 1,000 ಎಕರೆಗೆ ಮಣ್ಣನ್ನು ಹಾಕ್ಸೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಸಹಾಯ ಆಗತ್ತೆ. ಆಗತ್ತೆ. ಅಷ್ಟು ಜಮೀನ ಹೇಗಾದ್ರೂ ಮಾಡಿ ಲಪ್ಟಾಯಿಸಿ ವಿಕ್ಕಿ ಹೆಸರಿಗೆ ಮಾಡಿಸ್ತೀನಿ. ಇದರಲ್ಲಿ ನನ್ನ ಸ್ವಾರ್ಥ ಏನಿಲ್ಲ ಸರ್. ಇದರಲ್ಲಿರೋದೆಲ್ಲ ಬರೀ ಇವ್ರ ಸ್ವಾರ್ಥನೇ ಇವ್ರ ತಂದೆ, ಇವ್ರ ತಾಯಿ, ಇವ್ರ ಬಂಧು ಬಳಗ ಎಲ್ಲ. ಸರ್, ಈ ಪ್ರಾಜೆಕ್ಟ್ ಅನುಷ್ಠಾನ ಆದರೆ ಲಕ್ಷಾಂತರ ರೈತರು ಉದ್ಧಾರ ಆಗ್ತಾರೆ. ನನ್ನ ಮಗ ವಿಕ್ಕಿ ದೊಡ್ಡ ಮಟ್ಟಕ್ಕೆ ಬೆಳಿತಾನೆ, ಲಕ್ಷಾಂತರ ಜನ ಬೀದಿಗೆ ಬೀಳ್ತಾರೆ. ಸರ್, ಇದೆಲ್ಲ ನಾಳೆಯ ಸಮೃದ್ಧಿ ಕರ್ನಾಟಕಕ್ಕೆ ನಮ್ಮ ಕಂಪ್ನಿ ಕೊಡ್ತಿರೋ ಕೊಡುಗೆ ಸರ್. ಏನೇ ಆಗಲಿ ನಿಮ್ಮ ಸಹಾಯ ಬೇಕೇ ಬೇಕು ಸರ್. ಇಷ್ಟೇ ಅಲ್ವಾ? ಇನ್ನೇನಾದರೂ ಇದೆಯಾ? ಇಲ್ಲ ಮ್ಯಾಮ್. ಮೀಟಿಂಗ್ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ತೊಗೊಂಡೋಗಿದೆ. ಈಗಿನ ಕಾಲದ ಮಕ್ಕಳಿಗೆ ಅವೆಲ್ಲ ಗೊತ್ತಾಗೋದಿಲ್ಲ ಬಿಡಿ. ನಿಮ್ಮ ಕಣ್ಣಿಗೆ ನಾನು ಶ್ರೀಮಂತ ಅಲ್ವಾ, ಆದರೆ ನಿಜವಾದ ನನ್ನ ಆಸ್ತಿ ಯಾವುದು ಗೊತ್ತಾ? ನಮ್ಮಮ್ಮನ ವಾತ್ಸಲ್ಯ. ಸಮುದ್ರ ಸರ್ಗೆ ಯಾವ ಸತ್ಯನೂ ನಾನು ನೇರವಾಗಿ ಹೇಳಬಾರ್ದು. ತ್ರಿಶಾಲ ಅಮ್ಮವ್ರಿಗೆ ಪಾಠ ಕಲಿಸ್ಬೇಕು. ಅವರೇ ಬಂದು ಸಮುದ್ರ ಸರ್ ಹತ್ರ ನಿಂತ್ಕೊಂಡು ನಂದೇ ತಪ್ಪು ಅಂತ ಬೇಡ್ಕೋಬೇಕು. ಹಾಗೆ ಮಾಡ್ತೀನಿ. ತಾಯಿ ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ, ತಾಯಿ ತಾಯಿ ಲಾಲಿ ಹಾಡೋ ಹೆತ್ತ ತಾಯಿಗೆ, ಹೊರುಗಳು ಭೂಮಿ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ.
ಲಾಲಿ ಹಾಡೋ ಹೆತ್ತ ತಾಯಿಗೆ ಅತ್ತಿಯವ್ರ, ಭಾಗೀರಥಿಯವ್ರ, ನಾನ್ರಿ ನಿಮ್ಮ ಬಾವಿ ಎಳೆಯ ದಾನಪ್ಪ ಬರಾಕತ್ತೀನಿ. ಒಂದು ತಂಬಿಗಿ ಒಳಗ ತಂಪ ನೀರ್ ತಗೊಂಡು ನನ್ನ ಕಾಲ್ ತೊಳೆದು ಮನಿಯೊಳಗ್ ಕರ್ಕೋಬೇಕ್ರಿ. ನರ್ಮದನ ಮರ್ಯಾದೆ ಹೋಗಿರೋದು ಈಗ ನಂಗೆ ಗೊತ್ತೈತಿ. ಅದನ್ನ ಇಟ್ಕೊಂಡು ನರ್ಮದಾಗ ಬಲಾತ್ಕಾರ ಆಗೈತಿ ಅನ್ನೋ ವಿಚಾರನ ಇಡೀ ಊರಿಗೆ ಹೇಳಿ ನಿಮ್ಮ ಮರ್ಯಾದೆನ ಕಳೆದು ನಿಮ್ಮ ಬುಡಾನ ಅಲ್ಲಾಡ್ಸ್ಬಿಡ್ತೀನಿ. ಇನ್ನು ಮ್ಯಾಲ ಈ ದಾನಪ್ಪನ ರೇಂಜೇ ಬೇರೆ ರೀ, ರೇಂಜೇ ಬೇರೆ. ಈಗೇನು ನೀವು ನೇತ್ರಾವತಿನ ನನ್ನ ಜೊತೆ ಕೊಟ್ಟು ಲಗ್ನ ಮಾಡ್ತಿರೋ ಇಲ್ಲ ಮರ್ಯಾದೆ ಕಳ್ಕೊತಿರೋ ಅನ್ನೋದನ್ನ ನೀವ ವಿಚಾರ ಮಾಡ್ರಿ. ಬಾಗ್ಲ ಮುಚ್ಚಾರಲ್ಲ. ಅತ್ತಿಯವ್ರ, 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 ಬಾಗ್ಲ ತೆಗೀರಿ. ಅತ್ತಿಯವ್ರ, ಹೊರಗೆ ಬಂದಿರೋದು ಯಾರು ಅನ್ಕೊಂಡಿರಿ? ನಿಮ್ಮ ಅಳಿಮಯ್ಯ ದಾನಪ್ಪ. ಬಾಗಿಲು ತೆಗೀರಿ ಅತ್ತಿಯವ್ರ. ಬಾಗಿಲನ್ನ ತೆಗಿವಲ್ರಲ್ಲ. ರೀ ಅತ್ತಿಯವ್ರ, ಮೊದಲು ರಿಜೆಕ್ಟ್ ಮಾಡಿದಂಗ ಈ ದಾನಪ್ಪನ ಈಗ ರಿಜೆಕ್ಟ್ ಮಾಡಕ್ ಆಗುದಿಲ್ರಿ. ಇವಾಗಿವ ಟೈಮ್ ಬಾಂಬ್ ಇದ್ದಂಗ. ಬರೇ ಮಾತ್ಲೆ ಬಾಗಿಲು ತೆಗಿಯುವಂಗ ಕಾಣಿಸೋದಿಲ್ಲ. ಒಂದು ಹಾಡು ಹಾಡು. ಯಾವ ಹಾಡು ಹಾಡೋದು ಬಾಗಿಲು ಮುಂದೆ? ಅಳಿಮಯ್ಯ ದಾನಪ್ಪ ಬಾಗಿಲಿಗೆ ಬಂದಾನು, ಬಾಗಿಲು ತೆರೆಯಿರಿ ಅತ್ತೆ. ಕೊಡುಗೈಯ ದಾನಪ್ಪ ಬಾಗಿಲಿಗೆ ಬಂದಿಹನು, ಬಾಗಿಲು ತೆಗೆಯಿರಿ ಅತ್ತೆ. ಮೇಕಪ್ಪ ರಾಣಿಯರು ಎಲ್ಲರೂ ಸೇರಿ ಆರತಿಯ ಬೆಳಗೀರಿ ನನಗೆ, ಆರತಿ ಬೆಳಗೀರಿ ನನಗೆ. ಇದಕ್ಕೂ ರಿಯಾಕ್ಟ್ ಮಾಡಬಾರ್ದು. ಅತ್ತಿಯವ್ರ, ಅತ್ತಿಯವ್ರ, ಹೋಗಲ್ ತೆಗಿರಿ. ಹೇಳಿ ಸರ್, ಸಾರಿ, ಏನೋ ವಿಷಯ ಮಾತಾಡ್ತಿದ್ವಿ, ಮಧ್ಯೆ ಡಿಸ್ಟರ್ಬ್ ಮಾಡಿ. ಹೇಳಿ. ಪ್ರಾಜೆಕ್ಟು 1000 ಕೊಟ್ಟಿದ್ದು, ಕಮಿಷನು 1000 ಕೊಟ್ಟಿದ್ದು. ಈ ಥರ ಜನಕಲ್ಯಾಣ ಯೋಜನೆಯ ಪ್ರಾಜೆಕ್ಟನ್ನು ಹೆಂಗೆ ನಿಲ್ಸೋಕ್ಕಾಗುತ್ತೆ ಮೇಡಮ್? ಜನಸೇವೆ ಜನಾರ್ದನ ಸೇವೆ ಅಂತ ನಮ್ಮ CM ಯಾವಾಗಲೂ ಈ ಥರದ ಒಳ್ಳೆಯ ಕಾರ್ಯಕ್ರಮಗಳಿಗೆ ಕಾಯ್ತಾನೆ ಇರ್ತಾರೆ ಮೇಡಮ್. ಈ ಸತಿ ಎಲೆಕ್ಷನಲ್ಲಿ ನಾವು ಗೆದ್ದು ಮತ್ತೆ ನಮ್ಮ ಪಾರ್ಟಿ ರೂಲಿಂಗಿಗೆ ಬಂದರೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಫೈಲ್ಗೆ ಸೈನ್ ಹಾಕ್ಸ್ತೀನಿ ಮೇಡಮ್, CM ಕೈಯಲ್ಲಿ. ಹಾಂ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇರಲಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನೀವು ನಮ್ಮನ್ನು ನಂಬಿದ್ದೀರಲ್ವಾ, 100% ನಿಮ್ಮ ಕೆಲಸ ಆಯಿತು ಅಂತ ಇಟ್ಕೊಳ್ಳಿ. ಆದರೆ ನಮ್ಮ ಅಕೌಂಟ್ ಮಾತ್ರ ಎಲ್ಲ ಬಂದು ತಲುಪಬೇಕು. ನಾವು ನಿಮ್ಗೇನು ಸಹಾಯ ಬೇಕೋ ಎಲ್ಲ ಮಾಡ್ತೀವಿ. ಹಾಂ,
ನೆನಪಿದೆ. ಇನ್ನು ಅರ್ಧ ಗಂಟೆಲಲ್ಲಿರ್ತೀನಿ. ಫೋನ್ ಕಟ್ ಮಾಡೋ ಈಡಿಯಟ್. ನಾನು ಅನ್ಕೊಂಡಂಗೆ ಶ್ರೀನಿವಾಸ್ ನಮ್ಮೆಲ್ಲ ಪ್ರಾಜೆಕ್ಟ್ನು ಮುಗಿಸ್ಕೊಟ್ರೆ ಎಲ್ಲ ವಿಕ್ಕಿಗೆ ಆಸ್ತಿ ಬರುತ್ತೆ. ಸಮುದ್ರದ ಪಾಲಾಗ್ತಾನೆ. ಏಯ್ ತೆಗ್ಯ ಗಾಡಿನ. ಅಷ್ಟು ಈಸಿಯಾಗಿ ನಿಮ್ಮನ್ನ ಹೋಗಕ್ ಬಿಡಲ್ಲ ತ್ರಿಶಾಲಾ ದೇವಿ ಅವರೇ. ಜನಪದ ಹಾಡಿದ್ರು ಜನ ಬಾಗ್ಲನ ತೆಗಿವಲ್ತಲ್ಲ. ಎಲ್ಲಿ ಹೋದ್ರು ನಮ್ಮ ಅತ್ತಿಯವರು ಇಷ್ಟೊಂದು ಕೂಗಾಡ್ಲಿಕ್ಕತ್ತೀನಿ. ಅಟ್ಲೀಸ್ಟ್ ಬೈಯಾಕಾದ್ರೂ ಅವ್ರು ಬಂದ ಬರ್ತಿದ್ರು. ಯಾಕೆ ಬರುವಲ್ರು? ಅತ್ತಿಯವರ, ಓ ಅತ್ತಿಯವರ, ಅತ್ತಿಯವರ, ಓ ಅತ್ತಿಯವರ, ನರ್ಮೂ, ನರ್ಮದಾ, ನೇತ್ರ, ನೇತ್ರು, ನೇತ್ರು, ನನ್ನಾಕಿ, ನೇತ್ರು, ನರ್ಮೋ, ನೇತ್ರು. ಎಲ್ಲಿ ಹೋದ್ರಿ ಮನೆಯಾಗಿನವರೆಲ್ಲ? ಅಲ್ಲ, ನನ್ನ ನರ್ಮಾದರೆ ಒಳಗಿರ್ಬೇಕಿತ್ತಲ್ಲ. ಇಷ್ಟೊಂದು ನಾನು ಕುಗ್ಯಾಡ್ಲಿಕ್ಕತ್ತೀನಿ. ಆ ಸೌಂಡ್ ಕೇಳಿ ಯಾಕೆ ಬಂದ ಬರ್ಬೇಕಿತ್ತು. ಆಕಿನ ಜೋಡಿ ಕರ್ಕೊಂಡು ಎಲ್ಲಾದ್ರೂ ಹೋದ್ರ. ಇನ್ನೊಂದ್ಸಲ ಪ್ರಯತ್ನ ಮಾಡ್ತೀನಿ. ಒಂದು ಬೆಂಕಿ ವಿಚಾರ ಹೇಳಿ ಬೆಂಕಿ ಹಚ್ಚುನು ಅಂತ ಬಂದ್ರ ಒಬ್ರು ಕೈ ಸಿಕ್ಕವಲ್ರು. ಮಾಡ್ತೀನಿ, ಬಾಗ್ಲನ ಮುರಿದು ಬಿಡ್ತೀನಿ. ತೆಗಿವಲ್ರಲ್ಲ, ಮಾಡ್ತೀನಿ. ಈಗ ಹೆಂಗ ಬಾಗ್ಲನ ಮುರಿದು ಬಿಡ್ತೀನಿ. ಬಾಗಿಲು ಕೀಲಿ ಹಾಕ್ಬಿಟ್ಟಾರ. ಇಷ್ಟೊತ್ತು ನಾ ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಟ್ಟಲ್ಲ. ಅಲ್ಲಲ್ಲಿ ದೊಡ್ಡ ದಾನಪ್ಪ ಕೀಲಿ ಹಾಕಿದ್ದು ನೋಡಬಾರ್ದ? ಎಲ್ಲಿಗೆ ಇವರೆಲ್ಲ? ಎಲ್ಲ ಹಾಳಾಗಿ ಹೋತು. ಇಷ್ಟೊತ್ತು ಇವ್ರ ಸಲುವಾಗಿ ಹಾಡಿದ ಹಾಡೆಲ್ಲ ವೇಸ್ಟ್ ಆತು. ಎಲ್ಲಿ ಹೋಗ್ತಾರ? ಬಂದ ಬರ್ತಾರ, ಹಿಡುದಿಲ್ಲ ಇವ್ರನ್ನ. ಬಂದ ಬರ್ತಾರ. ಇವತ್ತೆರಡರಾಗ ಒಂದ್ ಇತ್ಯರ್ಥ ಆಗಕ್ಕ ಬೇಕು. ಮಾಡ್ತೀವಿ. ನನಗ ಆಟ ಹಚ್ಚಾರಲ್ಲ. ಹಲೋ ಮೇಡಮ್, ಮೀಟಿಂಗ್ ಫಿಕ್ಸ್ ಆಗಿದೆ, ರೇಟ್ ಫಿಕ್ಸ್ ಆಗಿದೆ, ಕಾಗದ ಪತ್ರಗಳು
ಬಟಾವಣೆ ಆಗ್ತಿದಾವೆ. ನೀವು DC ಸೇರ್ಕೊಂಡು ಏನೆಲ್ಲ ಮಾಡ್ತಿಲ್ಲ ಅನ್ನೋದು ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ಮೇಡಮ್? ನನಗೆಲ್ಲ ಗೊತ್ತಿದೆ. ನೀವು ಸಮುದ್ರ ಹೆಸರಲ್ಲಿರೋ 100 ಎಕರೆ ಆಸ್ತಿನ ಹೇಗೆ ವಿಕ್ಕಿ ಹೆಸರಿಗೆ ಮಾಡಿದ್ರೋ ಅದು ಹಾಗೆ ರಿಟರ್ನ್ ಆಗಿ ಸಮುದ್ರನ ಹೆಸರಿಗೆ ಬರಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ. ನನ್ನ ಸರಿಸಮಾನವಾಗಿ ನಿಂತ್ಕೊಳ್ಳೋರ್ನ, ನನ್ನನ್ನೇ ಹೆದರಿಸೋರ್ನ ಯಾರನ್ನೂ ಉಳಿಸ್ಬಾರ್ದು. ಆಪ್ರೇಟ್ ಮಾಡಬೇಕು. ಮಾಡೋದು ಹೇಗೆ? ಏನು ಮೇಡಮ್ ಟೆನ್ಷನ್ ಇದ್ದೀರಾ? ಏನು ವಿಷಯ? ಏಯ್, ನೀನು ಮಾಡಕ್ ಬಂದಿರೋದು ಡ್ರೈವರ್ ಕೆಲಸ, ನನ್ನ ಕೇರ್ ಮಾಡೋ ಕೆಲಸ ಅಲ್ಲ. ಸಾರಿ ಮೇಡಮ್. ನರ್ಮದಾ, ನಾನು ದೇವಸ್ಥಾನ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಹುಷಾರಮ್ಮ. ತಲುಪಲಿದೆ ಹೊಸದೇ ನದಿಯ ಆಹು ಮುಡಿದು ಪರಿಸ್ಥಿತಿ ನಮ್ಮನ್ನ ಕೈಗೊಂಬೆ ಮಾಡ್ಕೊಂಡಿದೆ. ಹೋಗದೆ ಇದ್ರೆ ವಿಧಿನೇ ಇಲ್ಲ. ಬೇಗ ಬಂದ್ಬಿಡ್ತೀನಿ ಕಂದ, ಬೇಗ ಬಂದ್ಬಿಡ್ತೀನಿ. ನಿಂಗೆ ಹೇಳದ್ ಮರ್ತಿದೆ, ತಾನು ಭವಿಷ್ಯ ಗೊತ್ತಲ್ಲ. ಅದಕ್ಕೆ ನಾನು ಮನೆ ಬೀಗ ಹಾಕೊಂಡು ಹೋಗ್ತಿದ್ದೀನಿ. ಬಂದ್ ನೋಡಿದ್ರೆ ಯಾರು ಇಲ್ಲ ಅಂತ ಹೊರಟೋಗ್ಲಿ ಅಂತ. ನೀನೇನ್ ಬೇಜಾರು ಮಾಡ್ಕೋಬೇಡ. ಬರ್ಲಮ್ಮ? ನೀನೊಬ್ಬಳನ್ನೇ ಮನೇಲಿ ಬಿಟ್ಟು ಹೋಗೋಗಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಂದ. ಮಗುವನ್ನು ಬಿಡುವಾಗ ಬೇಗ ಬಂದ್ಬಿಡ್ತೀನಿ. ಹೇಳಿದ್ನಲ್ಲ ಬೇಗ ಬಂದ್ಬಿಡ್ತೀನಿ ಅಂತ. ಇರುವಾಗ ಬೇಗ ಬೇರೆ ಜಗವು. ನಾನ್ ಟೆನ್ಷನ್ ನನಗೆ, ಅದೆಲ್ಲ ನಿನ್ಗೆ ಯಾಕೋ ಇಡಿಯಟ್. ನಿನ್ ಕೆಲಸ ಮಾತ್ರ ಮಾಡು. ಆಗ್ಲೇ ಹೇಳಿದ್ದೆ ತಾನೆ, ಬಾಯಿ ಮುಚ್ಕೊಂಡು ಗಾಡಿ ಓಡಿಸು. ಸ್ವಲ್ಪ ಸದ್ರ ಕೊಟ್ರೆ ಸಾಕು, ಸಂಬಂಧಿಕರ ತರ ಆಡ್ತಾರೆ ದರಿದ್ರ ಜನ. No chill, high label.
ಮೇಡಮ್ ಅಲ್ಲಿ ನೋಡಿ